ನಮಸ್ಕಾರ. ನಾವು ಸೋತಾಗ ಸಮಾಜವನ್ನು ದೂಷಿಸುತ್ತೇವೆ, ಹಣೆಬರಹವನ್ನು ಶಪಿಸುತ್ತೇವೆ ಅಥವಾ ಶತ್ರುಗಳ ಮೇಲೆ ಕೋಪಗೊಳ್ಳುತ್ತೇವೆ. ಆದರೆ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವ ವ್ಯಕ್ತಿ ತನ್ನನ್ನು ತಾನು ಗೆಲ್ಲಲಾರನೋ ಅವನು ಜಗತ್ತನ್ನು ಎಂದಿಗೂ ಗೆಲ್ಲಲಾರ. ನಮಗೆ ತಿಳಿಯದೆಯೇ ನಮ್ಮ ಯಶಸ್ಸಿನ ಹಾದಿಗೆ ಅಡ್ಡಗಾಲಾಗಿ ನಿಂತಿರುವುದು ನಮ್ಮ ಒಳಗಿರುವ ಕೆಲವು ದೌರ್ಬಲ್ಯಗಳು. ಆ ಗುಪ್ತ ಶತ್ರುಗಳು ಯಾರು? ನಮ್ಮನ್ನು ನಾವೇ ನಾಶ ಮಾಡಿಕೊಳ್ಳುವುದರಿಂದ ಪಾರಾಗುವುದು ಹೇಗೆ? ಇಂದು ನಾವು ನಿಮ್ಮನ್ನು ನೀವು ಗೆಲ್ಲಲು ಸಹಾಯ ಮಾಡುವ ಚಾಣಕ್ಯನ 3 ಕ್ರಾಂತಿಕಾರಿ ಸೂತ್ರಗಳನ್ನು ತಿಳಿಯೋಣ. 1. ಆಲಸ್ಯ ಮತ್ತು ಮುಂದೂಡುವಿಕೆ. ಲೇಜಿನೆಸ್ ದ ಸೈಲೆಂಟ್ ಕಿಲ್ಲರ್. ಚಾಣಕ್ಯರ ಕಟು ಸತ್ಯವೊಂದಿದೆ: ಸೋಮಾರಿಗಳಿಗೆ ವರ್ತಮಾನವಿಲ್ಲ, ಭವಿಷ್ಯವೂ ಇಲ್ಲ. ಆಲಸ್ಯ ಎನ್ನುವುದು ಕೇವಲ ವಿಶ್ರಾಂತಿಯಲ್ಲ, ಅದು ನಿಮ್ಮ ಕನಸುಗಳಿಗೆ ಹತ್ತಿರ ಗೆದ್ದಲು. ನಾಳೆ ಮಾಡೋಣ ಎಂಬ ಒಂದು ಮಾತು ನಿಮ್ಮನ್ನು ಯಶಸ್ಸಿನಿಂದ ವರ್ಷಗಳಷ್ಟು ದೂರ ತಳ್ಳುತ್ತದೆ. ಚಾಣಕ್ಯನ ಪ್ರಕಾರ ಸಮಯವೇ ಜೀವನ. ಯಾರು ಇಂದಿನ ಕೆಲಸವನ್ನು ಇಂದೇ ಮುಗಿಸುತ್ತಾರೋ ಅವರ ಹಣೆಬರಹವನ್ನು ಅವರು ಇಷ್ಟ ಬಂದಂತೆ ಬರೆಯಬಹುದು. ಆಲಸ್ಯ ಎಂಬ ಶತ್ರುವನ್ನು ನಿಮ್ಮಿಂದ ದೂರ ಮಾಡದಿದ್ದರೆ ನಿಮ್ಮ ಪ್ರತಿಭೆ ಕೇವಲ ಕನಸಾಗಿಯೇ ಉಳಿಯುತ್ತದೆ. 2. ಅತಿಯಾದ ಕೋಪ. ಆಂಗರ್ ದ ಪಾತ್ ಟು ಸೆಲ್ಫ್ ಡಿಸ್ಟ್ರಕ್ಷನ್. ಚಾಣಕ್ಯರು ಹೇಳುತ್ತಾರೆ, ಕೋಪವು ಮನುಷ್ಯನ ವಿವೇಚನೆಯನ್ನು ಕುಂದಿಸುತ್ತದೆ. ಕೋಪದಲ್ಲಿ ಆಡುವ ಒಂದು ಮಾತು ವರ್ಷಗಳ ಕಾಲ ಕಟ್ಟಿದ ಸಂಬಂಧವನ್ನು ನಿಮಿಷದಲ್ಲಿ ಮುರಿಯಬಲ್ಲದು. ಕೋಪಗೊಂಡ ವ್ಯಕ್ತಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇದರಿಂದ ವ್ಯವಹಾರ ಮತ್ತು ಜೀವನದಲ್ಲಿ ಭಾರೀ ನಷ್ಟ ಅನುಭವಿಸಬೇಕಾಗುತ್ತದೆ. ಕೋಪ ಎನ್ನುವುದು ಬೇರೆಯವರ ಮೇಲೆ ಕುಡಿಯಲು ತಯಾರಿಸಿದ ವಿಷವನ್ನು ನೀವೇ ಕುಡಿದಂತೆ. ನಿಮ್ಮ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಕಲೆ ಕಲಿತರೆ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ. 3. ಅತಿಯಾದ ವ್ಯಾಮೋಹ ಮತ್ತು ಭಯ. ಅಟ್ಯಾಚ್ಮೆಂಟ್ ಆ್ಯಂಡ್ ಫಿಯರ್. ಬದಲಾವಣೆಗೆ ಹೆದರುವುದು ಮತ್ತು ಅತಿಯಾದ ವ್ಯಾಮೋಹ ಹೊಂದಿರುವುದು ನಿಮ್ಮ ಪ್ರಗತಿಯನ್ನು ತಡೆಯುವ 3ನೇ ಶತ್ರು. ಚಾಣಕ್ಯನ ಪ್ರಕಾರ ಭಯವು ನಿಮ್ಮ ಹತ್ತಿರ ಬರುವ ಮೊದಲೇ ಅದನ್ನು ಸದೆಬಡಿಯಿರಿ. ಸೋಲಿನ ಭಯ, ಸಮಾಜದ ಭಯ ಅಥವಾ ಹಳೆಯದನ್ನು ಬಿಟ್ಟುಕೊಡುವ ಭಯ ನಿಮ್ಮನ್ನು ಒಂದು ಜಾಗದಲ್ಲೇ ಕಟ್ಟಿಹಾಕುತ್ತದೆ. ಯಶಸ್ವಿಯಾಗಬೇಕೆಂದರೆ ಹೊಸ ಹಾದಿಯಲ್ಲಿ ನಡೆಯುವ ಧೈರ್ಯವಿರಲಿ. ವ್ಯಾಮೋಹವು ನಿಮ್ಮನ್ನು ದುರ್ಬಲಗೊಳಿಸಿದರೆ ನಿರ್ಲಿಪ್ತತೆ ಮತ್ತು ಧೈರ್ಯ ನಿಮ್ಮನ್ನು ವಿಜೇತರನ್ನಾಗಿ ಮಾಡುತ್ತದೆ. ನಿಮ್ಮ ಒಳಗಿರುವ ಈ 3 ಶತ್ರುಗಳನ್ನು ಸೋಲಿಸಿದರೆ ಹೊರಗಿನ ಯಾವುದೇ ಶತ್ರು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಚಾಣಕ್ಯನ ಈ ನೀತಿಗಳು ನಿಮ್ಮನ್ನು ಒಬ್ಬ ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡಲಿ. ನಿಮ್ಮ ಜೀವನದಲ್ಲಿ ಯಾವ ಶತ್ರು ಅತಿ ಹೆಚ್ಚು ಕಾಡುತ್ತಿದ್ದಾನೆ? ಆಲಸ್ಯವೇ ಅಥವಾ ಕೋಪವೇ? ಕಮೆಂಟ್ನಲ್ಲಿ ಮುಕ್ತವಾಗಿ ತಿಳಿಸಿ. ಸದಾ ನೆಗೆಟಿವ್ ಆಗಿ ಯೋಚಿಸುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಹೊಸ ದಾರಿ ತೋರಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನಿಮ್ಮನ್ನು ನೀವು ಗೆಲ್ಲಿ.